ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಮತ್ತು ಪ್ರತಿಯೊಬ್ಬರಿಗೂ ರಿಲೇಟ್ ಆಗಿರುವಂಥ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇದು ಕೇವಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟವರು ಮಾತ್ರ ನೋಡಬೇಕು ಅಂತ ಇಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿಡಿಯೋವನ್ನು ನೋಡಬೇಕು. ಯಾಕೆ ಅಂತಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಆಗ್ತಾ ಇರುವಂಥ ಪ್ರಾಬ್ಲಮ್ಗಳನ್ನು ಈ ಸಿಚುವೇಶನ್ನು ಎತ್ತಿ ತೋರಿಸ್ತಾ ಇದೆ. ಅದೇನು ಅಂತ ಅಂದರೆ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಎಕ್ಸಾಮನ್ನು ಮಾಡಿದರು. ಎಲ್ಲಿ ಅಂತ ಅಂದರೆ ಹಿರಿಯೂರು ಸೆಂಟರ್ನಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಅದ್ರ ಬಗ್ಗೆ ನಾವು ಇದು ಸರಿಯಾಗಿ ನಡೀತಾ ಇದೆ, ಸರಿಯಾಗಿ ಹೋಗ್ತಾ ಇದೆ, ಇದಕ್ಕಿಂತ ಮುಂಚೆ ಹಿರಿಯೂರು ಸೆಂಟ್ರಲ್ಲಿ ಜಾಸ್ತಿ ಜನ ಔಟ್ ಆಫ್ ಮಾರ್ಕ್ಸನ್ನು ತಗೊಂಡಾಗ ನಾವೇ ಹೇಳಿದ್ವಿ ಏನು ಅಂತ ಅಂದರೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿರಬೇಕು. ಸೊ ಅದಕ್ಕಾಗಿ ಅಲ್ಲಿ ಏನಾದರೂ ಇನ್ ಕೇಸ್ ಏನಾದರೂ ಸ್ಕ್ಯಾಮ್ಗಳಾಗಿರ್ಬೋದು, ಏನಾದರೂ ನಡೆದಿತ್ತು ಅಂತ ಅಂದರೆ ಅದ್ರ ಬಗ್ಗೆ ಈ ಯೂನಿವರ್ಸಿಟಿ ಏನಿದೆ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಇದ್ರ ಬಗ್ಗೆ ವಿಡಿಯೋನೂ ಸಹ ಮಾಡಿದ್ವಿ. ಅದು ಕೂಡ ನಾವು ಮತ್ತು ಯೂನಿವರ್ಸಿಟಿಯವರಿಗೂ ಹೇಳಿದ್ವಿ. ಅದನ್ನು ಕೂಡ ಅವರು ಕನ್ಸಿಡರ್ ಮಾಡಿಕೊಂಡು ಇವಾಗೇನು ಎಕ್ಸಾಮ್ ಅನ್ನೋದನ್ನು ಮಾಡಿದರು. ಅದು ಏನು ಅಂತಂದರೆ ಕೇವಲ ಹಿರಿಯೂರು ಸೆಂಟರ್ಗೆ ಮಾತ್ರ. ಬಟ್ ಆ ಎಕ್ಸಾಮ್ ಕೂಡ ಸರಿಯಾಗಿ ನಡೆದಿದೆ ಅಂತ ಅಂದ್ಕೊಂಡಿರುವಷ್ಟೊತ್ತಿಗೆ ಇವಾಗ ತುಂಬ ದೊಡ್ಡದಾಗಿ ಕೇಳಿಬರ್ತಾ ಇರೋದೇನು ಅಂತಂದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಹಿರಿಯೂರು ಎಕ್ಸಾಮ್ ಸೆಂಟರ್ನಲ್ಲಿ ಆಗಿದೆ. ಅದು ಏನು ಅಂತ ಇವಾಗ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ನಾವು ಈಗ ವಾಯ್ಸ್ ರೈಸ್ ಮಾಡಿದವರು ಅಲ್ಲಿ ಸ್ಟೂಡೆಂಟ್ಸ್ ಪರವಾಗಿ ನಾವು ವಾಯ್ಸ್ ರೈಸ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ ಅವರು ಕೂಡ ಸ್ಟೂಡೆಂಟ್ಸ್ ಆಗಿರ್ತಾರೆ, ಅವ್ರಿಗೂ ಕೂಡ ಜೀವನ ಇರುತ್ತೆ. ಇವಾಗ ಅಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ಗಳು ಏನೇನು ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಕೇವಲ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲದೆ ಪ್ರತಿಯೊಬ್ಬರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಯಾರ್ಯಾರು ಬರೆದಿದ್ದೀರಾ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇಲ್ಲಿ ಆಗಿರುವಂಥ ತಪ್ಪುಗಳು ಏನೇನಿದೆ ಅದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್ ಯಾರ್ಯಾರಿಗೆ ಗೊತ್ತಿಲ್ಲ ಇದನ್ನು ಹೇಳ್ತಾ ಹೋಗೋದಾದರೆ ಏನು ಆಗಿದೆ ಇಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಕಂಡಕ್ಟ್ ಮಾಡಿದರು, ಎಲ್ಲ ಸೆಂಟರ್ನಲ್ಲೂ ಕಂಡಕ್ಟ್ ಮಾಡಿದರು. ಅದೇ ರೀತಿ ಹಿರಿಯೂರು ಸೆಂಟರ್ನಲ್ಲಿ ಕೂಡ ಕಂಡಕ್ಟ್ ಮಾಡಿದರು. ಆಗಿರೋ ಪ್ರಾಬ್ಲಮ್ ಏನು ಅಂತ ಅಂದರೆ ಎಲ್ಲ ಅದರ್ ಸೆಂಟರ್ಸ್ಗಳಲ್ಲಿ ಎಷ್ಟು ಪರ್ಸೆಂಟೇಜ್ ವೈಸು ಒಂದು ಮಾರ್ಕ್ಸ್ ಬಂದಿರುತ್ತೆ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿರೋದು ಎಲ್ಲಿ ಅಂತ ಅಂದರೆ ಹಿರಿಯೂರು ಸೆಂಟ್ರಲ್ಲಿ. ಅದು ಇನ್ ಕೇಸ್ ಏನಂತಂದರೆ ಕ್ವಶನ್ ಪೇಪರ್ ಆದರೂ ಈಸಿ ಆಗಿರ್ಬೋದಾಗಿತ್ತು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸಲ್ಲಿ ಆಗಿರ್ಬೋದಾಗಿತ್ತು. ಓಕೆ, ಇದಿಷ್ಟು ಆಗಿರೋ ಪ್ರಾಬ್ಲಮ್ಸ್ ಆಗಿತ್ತು. ಇದನ್ನು ಕೂಡ ನಿಮಗೆ ಮುಂಚಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ನಾವೇನು ಕೇಳಿದ್ವಿ ಅಂದರೆ ಅಲ್ಲಿ ಯಾಕೆ ಅಷ್ಟು ಜಾಸ್ತಿ ಮಾರ್ಕ್ಸ್ ಆಗೋದಕ್ಕೆ ಕಾರಣ ಏನು ಅಂಥದ್ದನ್ನು ಯೂನಿವರ್ಸಿಟಿಯವರು ತಿಳಿಸ್ಬೇಕು ಅಂತ ಹೇಳ್ಕೊಂಡು ನಾವು ಆ ವಿಡಿಯೋದಲ್ಲಿ ಹೇಳಿದ್ವಿ. ಇವಾಗ ಅದೇ ರೀತಿ ಈಗ ಎಕ್ಸಾಮನ್ನು ಮಾಡಿದರೆ ಅದರ ನೆಕ್ಸ್ಟ್ ಇವಾಗ ಏನಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಗೌರ್ಮೆಂಟ್ ಏನು ಮಾಡಿತ್ತು, ಅದಕ್ಕಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕಾಗಿ ಹಿರಿಯೂರು ಸೆಂಟರ್ನಲ್ಲಿ ಅನೌನ್ಸ್ ಮಾಡಿತ್ತು. ಓಕೆ, ಈಗ ನಮ್ಮ ಕ್ವಶನ್ ಏನು ಅಂತ ಅಂದರೆ ಇವಾಗ ಕೇವಲ ಹಿರಿಯೂರು ಸೆಂಟ್ರಿಗೆ ಮಾತ್ರ ಯಾಕೆ ಎಕ್ಸಾಮ್ ಮಾಡಿದರು? ಇವಾಗ ಇನ್ ಕೇಸ್ ಅಲ್ಲಿ ತಪ್ಪಾಗಿದೆ ಅಂತಂದರೆ ನೀವು ಬೇರೆ ಕಡೆ ಮಾಡ್ಬೋದಿತ್ತು. ಬಟ್ ಅದು ಸೆಕೆಂಡ್ರಿ. ಓಕೆ, ಹಿರಿಯೂರು ಸೆಂಟರ್ನಲ್ಲಿ ಮಾತ್ರ ಮಾಡ್ತಾಯಿದ್ದಾರೆ. ಇವಾಗ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಹೇಳಿದ್ದಕ್ಕೆ ಅದು ಚೀಟಿಂಗ್ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳು, ಅಲ್ಲಿರುವಂಥ ಲೋಕಲ್ ಅಂತಂದರೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳು ಜಾಸ್ತಿ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಇತ್ತು ಅಂತ ಅಂದರೆ ಅವರಿಗೂ ಕೂಡ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಇದನ್ನೆಲ್ಲ ಯಾವಾಗ ಮಾಡಬೇಕು ಅಂತ ಅಂದರೆ ಇವ್ರದ್ದು ಎಕ್ಸಾಮ್ ಯಾವಾಗ ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ವ ಅದಕ್ಕೂ ಮುಂಚೆ ಇವರು ಎಕ್ಸಾಮ್ ಸೆಟಪ್ ಹೇಗೆ ಮಾಡಬೇಕು ಅದನ್ನು ಸರಿಯಾಗಿ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಇವಾಗ ಇವ್ರು ಮಾಡಿರೋದು ಕೆಲಸ ಏನು ಅಂತ ಅಂದರೆ ಇನ್ ಕೇಸ್ ಈಸಿ ಪೇಪರೇ ಇತ್ತು ಅಂತ ಅಂದರು ಯಾಕೆ ಇವರು ಫಸ್ಟೇ ಅದನ್ನು ಡಿಸೈಡ್ ಮಾಡ್ಬೋದಿತ್ತು ಯಾವ ರೀತಿ ಪೇಪರ್ ಇಡಬೇಕು ಅಂತ. ಇವಾಗ ಎಲ್ಲ ಸೆಂಟರ್ಗಳ ಬಗ್ಗೆ ಎಲ್ಲರ ಜೊತೆಗೂ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿ ಅದನ್ನು ಸರಿ ಮಾಡ್ಬೋದಿತ್ತು. ಬಟ್ ಈ ಥರ ಆಗೋದಕ್ಕೆ ಇವಾಗ ಹೈ ಮಾರ್ಕ್ಸ್ ಬಂತು ಅಂದರೆ ಅದನ್ನು ಚೀಟಿಂಗ್ ಅಂತ ಇವರು ಹೇಗೆ ಕನ್ಸಿಡರ್ ಮಾಡಿದ್ರು ಅಂತ ಹೇಳ್ಕೊಂಡು ನಾವಿಲ್ಲಿ ಕ್ವಶನ್ ಕೇಳಬೇಕಾಗುತ್ತೆ. ಇದ್ರ ಜೊತೆ ಇವಾಗ ಪ್ರತಿಯೊಬ್ಬ ಸ್ಟೂಡೆಂಟ್ಸು ನೀವೀಗ ಕೆಲವೊಂದು ಹೊರಗಡೆ ಇರುವಂಥ ಸೆಂಟ್ರಲ್ಲಿರುವಂಥ ಸ್ಟೂಡೆಂಟ್ಸ್ಗಳು ತುಂಬ ಜನ ಹೇಳ್ತಿದ್ರಿ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ ಬಂದಿದೆ, ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಅವರು ಕೂಡ ಸ್ಟೂಡೆಂಟ್ಸ್ ಆಗಿದ್ದಾರೆ, ಅದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಅವರು ಕೊಟ್ಟಿರುವಂಥ ಕ್ವಶನ್ ಪೇಪರನ್ನು ಅವರು ಬರೆದಿದ್ದಾರೆ. ಇದರಲ್ಲಿ ತಪ್ಪು ಯಾರ್ದು ಇದೆ ಅಂತ ಅಂದರೆ ಮೇಯ್ನಾಗಿ ಆ ಎಕ್ಸಾಮ್ ಸೆಂಟರ್ ನಡೆಸಿರುವಂಥ ಯೂನಿವರ್ಸಿಟಿ ಆಗಿರ್ಬೋದು, ಆ ಎಕ್ಸಾಮ್ ಸೆಂಟರ್ ನಡೆಸ್ತಿರುವಂಥ ಕಾಲೇಜ್ ಆಗಿರ್ಬೋದು, ಆ ಕಾಲೇಜಿನ ತಪ್ಪಿದೆ ಬಿಟ್ಟರೆ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳ ತಪ್ಪು ಏನೂ ಇಲ್ಲ. ಯಾಕೆ ಅಂತಂದರೆ ಅವ್ರು ಕೊಟ್ಟಿರುವಂಥ ಕ್ವಶನ್ಗಳನ್ನು ಆ ಸ್ಟೂಡೆಂಟ್ಸ್ಗಳು ಅಟೆಂಪ್ಟ್ ಮಾಡಿದ್ದಾರೆ. ಇವಾಗ ಬಲಿಪಶು ಆಗಿರುವಂಥದ್ದು ಯಾರು ಅಂತ ಅಂದರೆ ಆ ಹಿರಿಯೂರು ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಿರುವಂಥ ಸ್ಟೂಡೆಂಟ್ಸ್ ಯಾರಿದ್ರು ಅವರು ಅಲ್ಲಿ ಕರೆಕ್ಟಾಗಿ ಬಲಿಪಶುಗಳಾಗಿದ್ದಾರೆ ಅಂತ ಹೇಳ್ಕೊಂಡು ನಾವಿಲ್ಲಿ ಕರೆಕ್ಟಾಗಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಇವಾಗ ಇಲ್ಲಿ ಎಕ್ಸಾಮ್ ಮಾಡಿದರು. ಓಕೆ ಸರ್, ಇಲ್ಲಿ ಇವಾಗ ಪ್ರಾಬ್ಲಮ್ ಏನಾಯಿತು ಅಂತ ಹೇಳ್ಕೊಂಡು ನೀವು ಬಾಕಿ ಸೆಂಟರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಇವಾಗ ಕ್ವಶನ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಅಲ್ಲಿರೋಂಥ ಪ್ರಾಬ್ಲಮ್ ಮಾತ್ರ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ಬಟ್ ಅಲ್ಲಿ ಏನಾಗಿದೆ ಅಂತ ಕರೆಕ್ಟಾಗಿ ಯಾರಿಗೂ ಮಾಹಿತಿ
ಇರಲ್ಲ. ಇವಾಗ ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ, ಅಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ ಏನು ಅಂತ ಅಂದರೆ, ಕ್ವಶನ್ಸು ತುಂಬ ಡಿಫ್ರೆಂಟ್ ಆಗಿತ್ತು ಮತ್ತು ತುಂಬಾ ಡಿಫಿಕಲ್ಟ್ ಆಗಿತ್ತು. ನಾನು ಇವಾಗ ಎಕ್ಸಾಮ್ ಮುಗಿಸಿ ಬಂದು ಸ್ಟೂಡೆಂಟ್ಸ್ಗೆ ಕೇಳಿದ್ದೆ, ತುಂಬಾ ಅನ್ಎಕ್ಸ್ಪೆಕ್ಟ್ ಆಗಿರೋಂಥ ಕ್ವಶನ್ಗಳನ್ನು ಇಟ್ಟಿದ್ರು ಅಂತ ಹೇಳಿದರು. ಅದು ಯಾವ ರೀತಿ ಅಂತ ಅಂದರೆ, ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಅಂದರೆ ಅವರು ಅಕ್ಕಪಕ್ಕ ಇರುವಂಥ ಬೆಳೆಗಳಾಗಿರ್ಬೋದು, ಅಲ್ಲಿ ಯೂಸ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ ರೀತಿಯನ್ನು ಇಡಬೇಕು. ಬಟ್ ಆ ಸೆಂಟ್ರಲ್ಲಿ ಆ ರೀತಿ ಮಾಡಿಲ್ಲ. ಏನು ಮಾಡಿದ್ದಾರೆ ಅಂತ ಅಂದರೆ, ಫಸ್ಟ್ ಎಕ್ಸಾಮ್ಗೆ ಇವ್ರಿಗೆ ಜಾಸ್ತಿ ಬಂದಿದೆ ಅಂತ ಹೇಳ್ಕೊಂಡು ಇವಾಗ ಸೆಕೆಂಡ್ ಎಕ್ಸಾಮಲ್ಲಿ ಯಾವ್ಯಾವುದೋ ಕ್ವಶನನ್ನು ತಂದಿಟ್ಟಿದ್ದಾರೆ, ಯಾವ್ಯಾವುದೋ ಸ್ಪೆಸಿಮನನ್ನು ತಂದಿಟ್ಟಿದ್ದಾರೆ. ಅದನ್ನು ಎಲ್ಲಿಂದ ಅಂತಂದರೆ ಕೆಲವೊಂದಿಷ್ಟನ್ನು ಶಿವಮೊಗ್ಗದಿಂದ ತಂದಿದ್ರಂತೆ. ಅವರು ಅಲ್ಲಿ ಶಿವಮೊಗ್ಗದಿಂದ ಅಲ್ಲಿ ತರೋದ್ರೊಳಗೆ ಒಣಗೋಗಿದೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋಂಥದ್ದು ಆ ಯೂನಿವರ್ಸಿಟಿ ಅವರಿಗೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಕ್ವಶನ್ ಬರಬೇಕು. ನೆಕ್ಸ್ಟ್ ಅದೇ ರೀತಿ ಕೆಲವೊಂದಿಷ್ಟು ಹಿಂಡಿಗಳನ್ನು ಇಟ್ಟಿದ್ರು. ಯಾವುದು ಆ ರೀಜನಲ್ಲಿ ಬೆಳೆಯದೇ ಇರುವಂಥದ್ದು ಏನು ಇದೆ ಅದನ್ನು ಸಹ ಅಲ್ಲಿ ಇಟ್ಟಿದ್ರು. ಈಗ ಒಂದು ರೀಜನಲ್ಲಿ ಬೆಳೆದೇ ಇರುವಂಥ ಸ್ಪೆಸಿಮನ್ಗಳನ್ನು ಇವರು ಅಲ್ಲಿ ಇಟ್ಟರು ಅಂತಂದರೆ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳು ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕು? ಈ ರೀತಿಯಾಗಿ ಟಫ್ ಕ್ವಶನ್ಸ್ಗಳಿತ್ತು, ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿತ್ತು. ಸ್ಟೂಡೆಂಟ್ಸ್ಗೆ ಅದರಿಂದ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಸ್ಟ್ರೆಸ್ಸು ಇದು ಬಿಡಿ. ಇವಾಗ ನಾನೀಗ ವಿಡಿಯೋನ ಮಾಡ್ತಿರೋಂಥ ಮೇನ್ ರೀಸನ್ ಏನು ಅಂತಂದ್ರೆ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಸ್ಟೂಡೆಂಟ್ಸು ಹಗಲು ರಾತ್ರಿ ಅಂತ ನೋಡ್ತಾ ಎಲ್ಲ ಮೆಸೇಜ್ ಹಾಕ್ತಾನೆ ಇದ್ದಾರೆ, ಸರ್ ಏನು ಮಾಡ್ಬೇಕು ಹೇಳಿ ಅಂತೇಳಿ. ಅವರಿಗಾಗಿನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ? ಈ ರೀತಿ ಪ್ರಾಬ್ಲಮ್ಗಳಾಗಿತ್ತು. ಇಲ್ಲಿ ನೋಡಿ, ಇವಾಗ ಸ್ಟೂಡೆಂಟ್ಸ್ಗಳ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಿ ನಿಮಗೆ ನಾನೀಗ 2 ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇದೇ ಥರ ಬೇಕಾದಷ್ಟು ಸ್ಕ್ರೀನ್ಶಾಟ್ಗಳು ಇದೆ. ಇವಾಗ ಸ್ಟೂಡೆಂಟ್ಸ್ಗಳೇ ನಮ್ಗೆ ಮೆಸೇಜ್ ಮಾಡಿರೋಂಥದ್ದಿದೆ. ಇಲ್ಲಿ ನೋಡಿ, ನ್ಯಾಯ ಕೊಡಿಸಿ. ಈ ಎಜುಕೇಷನ್ ಸಿಸ್ಟಮೇ ಈ ರೀತಿ ಆದಾಗ ಯಾರು ತಾನೇ ಏನು ಮಾಡೋಕ್ಕೆ ಬರುತ್ತೆ ಅಂತಲೇ ಅನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಇವಾಗ ನೋಡ್ತಾ ಇರ್ಬೋದು, ನೀಟ್ ಆಸ್ಪಿರೆಂಟ್ಸ್ ಯಾರ್ಯಾರು ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಅಂಥ NTA ನ್ಯಾಷನಲ್ ಇವಾಗ ಟ್ಯಾಲೆಂಟ್ ಏಜೆನ್ಸಿ ಅವ್ರು ಏನಿದ್ದಾರೆ ಅವ್ರದ್ದೇ ದೊಡ್ಡ ಬ್ಲಂಡರ್ ಮಾಡಿಕೊಂಡು ಇವಾಗ ನೀಟನ್ನು ಸ್ಕ್ಯಾಮ್ ಮಾಡಿದ್ದಾರೆ. ಇವಾಗ KAದವ್ರದ್ದು ಇದೇ ಕತೆ ಅಂತ ಅನಿಸ್ತದೆ. ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ಗಳ ಫೀಲಿಂಗ್ ಆಗಿರ್ಬೋದು, ಅವ್ರ ಹಾರ್ಡ್ ವರ್ಕಿಗೆ ಇಲ್ಲಿ ಬೆಲೆನೇ ಇಲ್ಲ ಅನ್ನೋಂಥದ್ದು ಪ್ಯೂರಾಗಿ ಗೊತ್ತಾಗ್ತಾ ಇದೆ. ಮತ್ತು ಇವಾಗ ನೀಟ್ ಎಕ್ಸಾಮಿನ ಸ್ಕ್ಯಾಮ್ ಅಂತೂ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದೇ ದಾರಿನ ಇವರು ಹಿಡಿತಾ ಹೋಗ್ತಾ ಇದ್ದಾರೆ. ಇವಾಗ ಎಲ್ಲರಿಗೂ ನಾನೇ ಈ ಎಕ್ಸಾಮನ್ನು ಬರೆದಿದೆ ಅಂತ ಅಂದರು, ಫಸ್ಟ್ ಅಟೆಂಪ್ಟಲ್ಲೇ ಅವರಿಗೆ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಇಟ್ಟಿದ್ರು ಅಂತಂದರೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇವರನ್ನು ಯಾರೂ ಸಹ ಕ್ವಶನ್ ಮಾಡ್ತಿರಲಿಲ್ಲ. ಈಗ ಯಾಕೆ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಕನ್ಸಿಡರ್ ಮಾಡಿ ಒಬ್ಬ ಸ್ಟೂಡೆಂಟ್ದು ಮಾರ್ಕು ಔಟ್ ಆಫ್ ಬಂದಿತ್ತು ಅಂತ ಅಂದ್ಕೊಳ್ಳಿ. 50 ಮೆಂಬರ್ಸ್ ಜನ ಏನು ಸ್ಟೂಡೆಂಟ್ಸ್ ಇದ್ದರು ಅವರಿಗೆ 200 ಔಟ್ ಆಫ್ 200 ಬಂದಿದೆ. ಈಗ ಅದೇ ಸ್ಟೂಡೆಂಟ್ಸು 130, 120 ಬರ್ತಾ ಇದೆ ಅಂತ ಅಂದರೆ ಅವ್ರ ಮೆಂಟಲ್ ಹೆಲ್ತ್ ಏನು ಆಗ್ಬೋದು ಅನ್ನೋಂಥದ್ದು ಅಂಥ ಕಾಮನ್ ಸೆನ್ಸ್ ಕೂಡ ಈ ಯೂನಿವರ್ಸಿಟಿಗೆ ಇರಬೇಕಾಗಿತ್ತು. ಅದು ಮೊದಲೇ ಇಲ್ಲ. ಅದನ್ನು ಇದ್ದಿದ್ದರೆ ಅವ್ರು ಈ ರೀತಿ ಎಕ್ಸಾಮನ್ನು ಸಹ ಮಾಡ್ತಾನೇ ಇರಲಿಲ್ಲ. ಮತ್ತು ಅದ್ರ ಜೊತೆ ಮತ್ತೊಂದು ಏನು ಹೇಳಬೇಕು ಅಂತ ಅಂದರೆ, ಇವಾಗ ಮಾರ್ಕ್ಸ್ ಹೋಗಿದ್ದಕ್ಕೆ ಪೇರೆಂಟ್ಸ್ ಕೂಡ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಎಕ್ಸಾಮ್ ಯಾವಾಗ 2 ಬ್ಯಾಚ್ಗಳು ಫಸ್ಟು ಎಲ್ಲ ಎಕ್ಸಾಮ್ ನಡಿಬೇಕಿದ್ರೆ ಹಿರಿಯೂರು ಸೆಂಟ್ರು ಸರಿಯಾಗಿತ್ತು. ಯಾವಾಗ 2 ಬ್ಯಾಚ್ಗಳು ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂತು, ಪೇರೆಂಟ್ಸ್ಗೆ ಹೇಳಿದ್ರು ಈ ರೀತಿಯಾಗಿರುವಂಥ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿದೆ ಅಂತ ಹೇಳ್ಕೊಂಡು. ಅವಾಗ ಪೇರೆಂಟ್ಸ್ ಏನು ಮಾಡಿದರು ಅಂತಂದರೆ, ಆ ಸೆಂಟರ್ಗೆ ಮುತ್ತಿಗೆ ಹಾಕೋದಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ಆಮೇಲೆ ಪೊಲೀಸರು ಸಹ ಅದನ್ನು ತಡೆದಿದ್ದಾರೆ. ಇದನ್ನೆಲ್ಲ ಪೇರೆಂಟ್ಸ್ಗಳು ಯಾಕೆ ಮಾಡಿದರು ಅಂತಂದರೆ, ಇವ್ರು ಮಾಡಿರುವಂಥ ಯೂನಿವರ್ಸಿಟಿ ಮಾಡಿರುವಂಥ ದೊಡ್ಡ ಬ್ಲಂಡರ್ಗಾಗಿನೇ ಆ ಪೇರೆಂಟ್ಸ್ಗಳು ಈ ಥರ ಮಾಡಿರುವಂಥದ್ದು. ಮತ್ತು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಶಿವಮೊಗ್ಗದಿಂದ ಕೆಲವೊಂದಿಷ್ಟು ತರಿಸಿದ್ದಾರಂತೆ. ಈ ರೀತಿ ಆಗ್ತಾ ಹೋಯಿತು ಅಂತ ಅಂದರೆ ಇವಾಗ ಟ್ಯಾಲೆಂಟ್ ಇರುವಂಥ ಸ್ಟೂಡೆಂಟ್ಸ್ಗಳ ಪರಿಸ್ಥಿತಿ ಏನು ಆಗ್ಬೋದು ಅಂತ ಹೇಳ್ಕೊಂಡು ಅವರು ಸ್ವಲ್ಪ ವಿಚಾರಬೇಕು. ಈಗ ನೋಡಿ, ಎಲ್ಲ ಅನ್ಫೇರ್ ಆಗಿ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಎಲ್ಲ ಏನು ಔಟ್ ಆಫ್ 200 ಬಂದಿರುವಂಥ ಸ್ಟೂಡೆಂಟ್ಸ್ಗಳೇನಿದ್ರು ಅವ್ರು ಎಲ್ಲರಿಗೂ ಕೂಡ 130, 120, 100 ಕೆಲವೊಂದಿಷ್ಟು ಜನ ಇವಾಗ ಪಾಸೇ ಆಗಲ್ಲ ಸರ್ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ? ಅವರಿಗೆ ಮುಂಚೆ ಎಕ್ಸಾಮ್ ಬರೀಬೇಕಿದ್ರೆ ಇರೋವಂಥ ಮೈಂಡ್ಸೆಟ್ ಇವಾಗ ಹೋಯ್ತಾ? ಮತ್ತು ಇನ್ನೂ ಅದನ್ನು ಬಿಟ್ಟು ಜಾಸ್ತಿ ಇವಾಗ ಮುಂಚಿನಕ್ಕಿಂತ ಜಾಸ್ತಿ ಅವರು ಯಾವ ರೀತಿ ಪ್ರಿಪೇರ್ ಆಗಬೇಕಂತ ಪ್ರಿಪ್ರೇಷನ್ ಕೂಡ ಮಾಡಿದ್ದಾರೆ. ಅದನ್ನು ಮೀರಿ ಸಹ ಈ ಥರ ಬರ್ತಾಯಿದೆ ಅಂತ ಅಂದರೆ ಯೂನಿವರ್ಸಿಟಿಯವರು ಯಾಕೆ ಈ ಥರ ಬ್ಲಂಡರ್ಸ್ಗಳನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಅವರನ್ನೇ ಕೇಳಬೇಕು. ಅದರಲ್ಲೂ ಇಂಪಾರ್ಟೆಂಟಾಗಿ ಇನ್ನೊಂದು ಏನಂತ ಅಂದರೆ, ನಮ್ಮ KAದವರಿಗೆ ಸ್ಟೂಡೆಂಟ್ಸ್ಗಳು ಫೋನ್ ಮಾಡಿ ಏನು ಸರ್ ಈ ಥರ ಆಗಿದೆ ಅಂತ ಕೇಳಿದರೆ ಅವ್ರ ಹತ್ರ ಬರೋಂಥ ಕ್ವಶನ್ ಏನಂತಂದರೆ, ಇದನ್ನು ನಮ್ಮ ಹತ್ರ ಕೇಳಬೇಡಿ, ಇದನ್ನು ಹೋಗಿ ಯೂನಿವರ್ಸಿಟಿ ಹತ್ರ ಕೇಳಿ ಅಂತ. ಯಾಕೆ? ನಡೆಸ್ತಾ ಇರೋದು KAದವರಲ್ವಾ? ಯಾರನ್ನು ಕೇಳಬೇಕು ನಾವು? ಸ್ಟೂಡೆಂಟ್ಸ್ ಯಾರನ್ನು ಕೇಳಬೇಕು? ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋ ಕ್ವಶನ್ ಏನು ಅಂತಂದರೆ, ನಿಮ್ಮದು ಯೂನಿವರ್ಸಿಟಿ ಏನಿದೆ ಶಿವಮೊಗ್ಗ ಯೂನಿವರ್ಸಿಟಿ, ಅವರನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಸ್ಟೂಡೆಂಟ್ಸ್ ಏನಿದ್ದಾರೆ, ನೀವು ಹಿರಿಯೂರು ಸೆಂಟರ್ ಅವರು ನಿಮ್ಗೆ ಇದ್ದು ಕರೆಕ್ಟಾಗಿರೋಂಥ ಡಿಮ್ಯಾಂಡ್ ಮಾಡಬೇಕು ಅಂತಂದರೆ ನೀವು ಹೋಗಿ ನಿಮ್ಮದು ಶಿವಮೊಗ್ಗ ಸೆಂಟರ್ ಏನಿದೆ ಅಲ್ಲಿರುವಂಥ ಕಾಲೇಜನ್ನು ಕೇಳಿ, ನೀವು ಆ ಯೂನಿವರ್ಸಿಟಿನ ಕೇಳಿ ಯಾಕೆ ಈ ಥರ ಆಯಿತು ಅಂತ ಹೇಳ್ಕೊಂಡು. ಇವಾಗ ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರಾಗಿರ್ಬೋದು, KAದವರಾಗಿರ್ಬೋದು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೇನೆ ಇದು ಫೇರ್ ಆಗಿ ಅನಿಸುತ್ತೆ ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ನೀವೇ ತಿಳಿಸಿ. ಇಲ್ಲಾಂತಂದರೆ ನೀವೇ ನಮ್ಗೆ ಹೇಳಿ. ಯಾಕೆ ಅಂತಂದರೆ
ಸೇಮ್ ಎಕ್ಸಾಮ್ ಆಗಿತ್ತು ಪ್ರತಿಯೊಬ್ಬರಿಗೂ, ಡಿಫ್ರೆಂಟ್ ಆಗಿರೋಂಥ ಟ್ರೀಟ್ಮೆಂಟ್ ಇವು ಯಾಕೆ ಕೊಟ್ರಿ ಅಂತ ಹೇಳ್ಬೋದು. ಈಗ ಓನ್ಲಿ ಒನ್ ಎಕ್ಸಾಮ್ಗೆ ಇವರು ರೀ ಎಕ್ಸಾಮ್ ಯಾಕೆ ಅಂತಂದರೆ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಆಗಿತ್ತು, ಅದಕ್ಕೆ ನಾವಿಲ್ಲಿ ರೀ ಎಕ್ಸಾಮ್ ಮಾಡ್ತಾಯಿದ್ದೀವಿ ಅಂತ. ನೀವಲ್ಲಿ ಸ್ಕ್ಯಾಮ್ ಆಗಿತ್ತು ಅಥವಾ ಮಾಲ್ ಪ್ರಾಕ್ಟೀಸ್ ಆಗಿತ್ತು ಅನ್ನೋಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆ ರೀತಿ ಮಾಲ್ ಪ್ರಾಕ್ಟೀಸ್ಗಳಾಗಿಲ್ಲ ಅಂತ ಹೇಳಿ ನಿಮ್ಮದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅಂತ ಅಂದಮೇಲೆ ಯಾಕಾಗಿ ಮತ್ತೆ ರೀ ಎಕ್ಸಾಮನ್ನು ಮಾಡಿದಿರಿ? ಇದೇ ರೀತಿ ಯಾವ ಸೆಂಟ್ರಲ್ಲಿ ಜಾಸ್ತಿ ಮಾರ್ಕ್ಸನ್ನು ತಗೊಂಡಿದ್ದಾರೆ ಆ ಎಕ್ಸಾಮಲ್ಲಿ ನೀವು ರೀ ಎಕ್ಸಾಮ್ ಮಾಡೋದಾದರೆ ಇಷ್ಟೊತ್ತಿಗೆ ಆಗಿರುವಂಥ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ನೀವು ಜಾಸ್ತಿ ಬರುವಂಥ ಮಾರ್ಕ್ಸ್ ಇರುವಂಥ ಸೆಂಟರ್ಗಳನ್ನ ರೀ ಎಕ್ಸಾಮ್ ಮಾಡಬೇಕಾಗುತ್ತೆ. ಇದಿಷ್ಟು ನಮ್ಮದಿಷ್ಟು ಕ್ವಶನ್ಸ್ ಆಗಿತ್ತು. ಮತ್ತು ಇನ್ನೊಂದು ಏನಂತಂದರೆ ನಿಮ್ದು ಏನು ಕ್ವೈರೀಸ್ಗಳಿದೆ, ಅಂದರೆ ನಿಮ್ದು ಈ ಪ್ರಾಬ್ಲಮ್ಸ್ಗಳನ್ನು ನಾನು ನಿಮಗೊಂದು ಅಫಿಷಿಯಲ್ ಮೇಲ್ ಐ ಡಿಯನ್ನು ಕೊಟ್ಟಿದ್ದೀನಿ, ಆ ಮೇಲ್ ಐ ಡಿಗೆ ಮೇಲ್ ಮಾಡಿ, ಬಿಡಬೇಡಿ. ಯಾಕೆ ಅಂತ ಅಂದರೆ ಪ್ರತಿಯೊಂದು ಎಕ್ಸಾಮನ್ನು ಇದೇ ಥರ ಮಾಡ್ತಾ ಹೋದ್ರು ಅಂದರೆ ಸ್ಟೂಡೆಂಟ್ಸ್ಗಳ ಭವಿಷ್ಯ ಏನಾಗಬೇಕು ಅದರಲ್ಲೂ ಕನ್ಸಿಡರ್ ಮಾಡಿ. ಒಬ್ಬ ಸ್ಟೂಡೆಂಟು ನೀಟ್ ಎಕ್ಸಾಮನ್ನು ಬರಿತಾ ಇದ್ದಾನೆ, ಎಲ್ಲಿಂದ ಅಂತಂದರೆ ಹಿರಿಯೂರು ಸೆಂಟ್ರಿಂದ ಬರಿತಾ ಇದ್ದಾನೆ ಅಂತಂದರೆ ಅವನ ಪರಿಸ್ಥಿತಿ ಈ ಸಲ ಆಗಿರುವಂಥ ಅವನ ಪರಿಸ್ಥಿತಿ ಯಾರಿಗೂ ಬೇಡ. ಯಾಕೆ ಅಂತಂದರೆ ಅವ್ನು ನೀಟ್ ಎಕ್ಸಾಮ್ ಕೂಡ ಈ ರೀತಿ ಸ್ಕ್ಯಾಮ್ ಆಗಿ ಹೋಯಿತು, ಅದ್ರ ಜೊತೆಗೆ ಇವನು ಇವಾಗೇನು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಹಾಳಾಗೋಯ್ತು. ಇದಕ್ಕೆ ಕಾರಣ ಯಾರು? ನಾವು ಇಲ್ಲೇನು ಈ ಗೌರ್ಮೆಂಟ್ ಅಂತ ಏನು ಆಯ್ಕೆ ಮಾಡಿ ಕಳಿಸಿರ್ತೀವಿ, ಅವ್ರು ಮಾಡಿರುವಂಥ ಈ ಗೌರ್ಮೆಂಟ್ ಮತ್ತು ಈ ಆಫೀಷಿಯಲ್ಸ್ ಮಾಡ್ತಾ ಇರುವಂಥ ಈ ಬ್ಲಂಡರ್ಸ್ಗಳಿಗೆ ಇಲ್ಲಿ ಸಫರ್ ಆಗ್ತಾ ಇರೋದು ಯಾರು ಅಂತಂದರೆ ಎಲ್ಲ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು. ಇಲ್ಲಿ ಇರುವಂಥ ಈಗ ಏನು ಎಕ್ಸಾಮ್ ಬರೆದವ್ರು ಏನಿದ್ದಾರೆ ಹಿರಿಯೂರು ಸೆಂಟ್ರಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೆದಿರುವಂಥವ್ರು ಯಾರೂ ಕೂಡ ದುಡ್ಡಿರುವಂಥವ್ರಲ್ಲ. ಪ್ರತಿಯೊಬ್ಬರು ಸಹ RTC ಇರುವಂಥವ್ರು, ಅಂತ ಅಂದರೆ ಎಲ್ಲ ರೈತರ ಮಕ್ಕಳು. ಮತ್ತು ಇಲ್ಲಿ ಆಗಿರುವಂಥ ಪ್ರಾಬ್ಲಮ್ ಏನಂತ ಅಂದರೆ ನಮ್ಮ ಈ ಎಜುಕೇಷನ್ ಸಿಸ್ಟಮಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನೋಡಿ, ಟ್ರಾನ್ಸ್ಪರೆನ್ಸಿ ಅಂತೂ ಇಲ್ಲೇ ಇಲ್ಲ. ಅಲ್ಲಿ ಏನು ಆಗಿದೆ, ಪ್ರಾಬ್ಲಮ್ ಏನಾಗಿದೆ ಅಂತ ಓಪನ್ ಆಗಂತೂ ಯಾರೂ ಹೇಳ್ತಾ ಇಲ್ಲ. ಜೊತೆಗೆ ಸಡನ್ನಾಗಿ ಡಿಸಿಷನ್ಸು, ಸ್ಟೂಡೆಂಟ್ಸ್ಗೆ ಏನಾಯಿತು, ಸ್ಟೂಡೆಂಟ್ಸ್ ಮೆಂಟಾಲಿಟಿ ಏನಾಗುತ್ತೆ ಅನ್ನೋಂಥ ಕಾಮನ್ ಸೆನ್ಸ್ ಕೂಡ ಯಾರಿಗೂ ಇಲ್ಲ ಇವರಿಗೆ. ಇದ್ದಿದ್ದರೆ ಈ ರೀತಿ ಬ್ಲಂಡರ್ಸ್ಗಳನ್ನು ಇವರು ಮಾಡ್ತಾ ಇರಲಿಲ್ಲ. ಫಸ್ಟ್ ಅದು ಗೊತ್ತಾಗಬೇಕು. ಯಾಕೆ ಅಂತಂದರೆ ನೆಕ್ಸ್ಟು ಇವಾಗ ನೋಡಿ, ಸಫರ್ ಆಗ್ತಾ ಇರುವಂಥದ್ದು ಸ್ಟೂಡೆಂಟ್ಸ್ ಆಗ್ತಿದ್ದಾರೆ ಬಿಟ್ಟರೆ, ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ ಆಗ್ತಾ ಇದ್ದಾರೆ ಬಿಟ್ಟರೆ ಮತ್ತು ಯಾರಿಗೂ ಕೂಡ ಇದು ಪ್ರಾಬ್ಲಮ್ ಆಗ್ತಾಯಿಲ್ಲ. ಯಾಕೆಂದರೆ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದರೆ ಮಾತ್ರ ಇದು ಮುಂದೆ ಸರಿಯಾಗುತ್ತೆ. ಇವಾಗೆಲ್ಲ ಬೇರೆ ಸ್ಟೂಡೆಂಟ್ಸು ನೀವು ಹೇಳ್ಬೋದು, ಇದು ನಮಗಾಗಿಲ್ಲ ಪ್ರಾಬ್ಲಮ್ಮು, ಬಿಟ್ಟುಬಿಡೋಣ ಅಂತ ಹೇಳ್ಕೊಂಡು. ಇವತ್ತು ಅವರಿಗಾಗಿರುವಂಥ ಈ ಹಿರಿಯೂರು ಸೆಂಟ್ರಲ್ಲಿ ಆಗಿರುವಂಥ ಪ್ರಾಬ್ಲಮ್ಮು ನಾಳೆ ದಿನ ಬೇರೆ ಎಕ್ಸಾಮ್ ರೂಪದಲ್ಲಿ ನಿಮ್ಮ ಸೆಂಟ್ರಿಗೂ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಬೇಗ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಅದಕ್ಕಾಗಿಯೇ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇರೋದು. ಈಗ ನಮಗೀಗ ಸ್ಟೂಡೆಂಟ್ಸು ಇವಾಗ ಏನು ಬೇಕು ಅಂತ ಅಂದರೆ ನಾವೀಗ ಕೇಳ್ತಾ ಇರೋದು ಇಷ್ಟೇ, ಏನು ಹಿರಿಯೂರು ಸೆಂಟರ್ಗೆ ಸಂಬಂಧಪಟ್ಟಂತೆ ನಾವೀಗ ಕೇಳ್ತಾ ಇರೋ ಕ್ವಶನ್ಸ್ ಇಷ್ಟೇ. ಇವಲ್ಯೂಷನ್ ಫೇರಾಗಿ ಆಗಿದೆಯಾ ಅನ್ನೋಂಥದ್ದು ನಮಗೆ ಕರೆಕ್ಟಾಗಿರುವಂಥ ಆನ್ಸರ್ ಬರಬೇಕು. ಜೊತೆಗೆ ಪ್ರತಿಯೊಂದು ಸೆಂಟ್ರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಫ್ರಮ್ ನೆಕ್ಸ್ಟ್ ಎಕ್ಸಾಮ್ ಮುಂದಿನ ವರ್ಷ ಏನು ಮಾಡ್ತಿರೋ ಅಥವಾ ಇವರಿಗೆ ಫಸ್ಟು ನ್ಯಾಯವನ್ನು ಕೊಡಿಸ್ಬೇಕು. ಅದರ ನಂತರ ಮುಂದಿನ ವರ್ಷದಿಂದ ಆಗ್ತಾ ಇರುವಂಥ ಎಕ್ಸಾಮ್ಗೆ ಕರೆಕ್ಟಾಗಿರುವಂಥ ಈಕ್ವಲ್ ಟ್ರೀಟ್ಮೆಂಟ್ ಪ್ರತಿಯೊಂದು ಸೆಂಟ್ರಿಗೆ ಆಗಬೇಕು. ಮತ್ತು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಆಲ್ಮೋಸ್ಟ್ ಇವಾಗ ಹಿರಿಯೂರಲ್ಲಿರುವಂಥ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದರು, ನಿಮ್ಮದು ಕೆಲವೊಂದಿಷ್ಟು ಜನ ಪೇರೆಂಟ್ಸು ಇವಾಗ ಏನೋ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಇವಾಗ ಅದಕ್ಕೆ ಇನ್ನೊಂದು ಏನು ನಮ್ಗೆ ಕೇಳ್ತಾ ಇದ್ದೀವಿ ಅಂತಂದರೆ, ಕ್ಲಿಯರ್ ಆಗಿರುವಂಥ ನಮ್ಮದು ಎಕ್ಸ್ಪ್ಲನೇಷನ್ ಬೇಕು ಅಥಾರಿಟೀಸ್ ಕಡೆಯಿಂದ. ಯಾಕಾಗಿ ರೀ ಎಕ್ಸಾಮ್ ಮಾಡಿದ್ದೀವಿ ಅನ್ನೋಂಥದ್ರ ಬಗ್ಗೆ. ಸ್ಕ್ಯಾಮ್ ಆಗಿಲ್ಲ ಮತ್ತು ಯಾವುದು ಮಾಲ್ ಪ್ರಾಕ್ಟೀಸ್ಗಳು ನಡೆದಿಲ್ಲ, ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳು ಹೇಳ್ತಾ ಇದೆ. ಆ ಥರ ಇದ್ಮೇಲೆ ನೀವು ರೀ ಎಕ್ಸಾಮನ್ನು ಏನಕ್ಕೆ ಮಾಡಿದ್ರಿ? ಇದು ನಮ್ಮ ಕ್ವಶನ್ನು. ಪ್ರತಿಯೊಬ್ಬ ಓದುವಂಥ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಪ್ರತಿಯೊಬ್ಬರು ಸಹ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಪಬ್ಲಿಷ್ ಮಾಡಿ, ರೀಸನನ್ನು ಪಬ್ಲಿಷ್ ಮಾಡಿ. ಅವಾಗ ಒಪ್ಕೊತೀವಿ ನೀವು ಏನಕ್ಕೆ ರೀ ಎಕ್ಸಾಮನ್ನು ಮಾಡಿದ್ರಿ ಅಂತ. ನಾವೇ ನಿಮಗೆ ಹೇಳಿದ್ವಿ ಯಾಕೆ ಇವಾಗ ಈ ಥರ ಏನೋ ಒಂದು ಸ್ಕ್ಯಾಮ್ ಆಗಿರ್ಬೋದು, ಅದಕ್ಕಾಗಿ ಇಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸು ಔಟ್ ಆಫ್ ಮಾರ್ಕ್ಸನ್ನು ತಗೊಂಡಿದ್ದಾರೆ. ಅದನ್ನು ಕರೆಕ್ಟಾಗಿ ಒಂದು ಟೀಮ್ನ ಮಾಡಿ ಏನು ಅಂತ ಹೇಳ್ಕೊಂಡು ತನಿಖೆ ಮಾಡಿ ಅದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ ತಿಳಿಸಿ. ಇನ್ ಕೇಸ್ ಏನಾದರೂ ಸ್ಕ್ಯಾಮ್ ಆಗಿತ್ತು ಅಂತಂದರೆ ರೀ ಎಕ್ಸಾಮನ್ನು ಮಾಡಿಸಿ ಅಂತ ನಾವೇ ನಿಮಗೆ KAದವರಿಗೆ ಕೂಡ ಇದ್ರ ಬಗ್ಗೆ ಹೇಳಿದ್ವಿ. ಬಟ್ ಇವಾಗ ನಾವು ಕೇಳ್ತಾ ಇರೋದು ಏನು ಅಂತ ಅಂದರೆ, ಇವಾಗ ಅಲ್ಲಿ ರೀ ಎಕ್ಸಾಮ್ ಮಾಡೋದಕ್ಕೆ ರೀಸನ್ ಏನು? ಫಸ್ಟ್ ನಮ್ಗೆ ಆ ರೀಸನ್ ಬೇಕು. ರೀ ಎಕ್ಸಾಮ್ ಮಾಡೋದಕ್ಕೆ ರೀಸನ್ ಏನು, ಮತ್ತು ಪ್ರತಿಯೊಂದು ಸೆಂಟರ್ನ ನೀವು ಈಕ್ವಲಿ ಟ್ರೀಟ್ ಮಾಡಿದ್ದೀರಾ ಅನ್ನೋಂಥದ್ದು ಕೂಡ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ನಮಗೆ ಹಾನೆಸ್ಟಾಗಿ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾಕೆ ಅಂತ ಅಂದರೆ ಮುಂದಿನ ದಿನ ನೀವು ಇದೇ ರೀತಿ ಗೌರ್ಮೆಂಟ್ಸ್ಗಳು ಮಾಡುವಂಥ ಸ್ಕ್ಯಾಮಿಗೆ ಯಾರ್ಯಾರು ಕಾಂಪಿಟೇಟಿವ್ ಮೇಲಿರುವಂಥ ಆಸೆ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಕಳ್ಕೊತಾರೆ. ಆಲ್ರೆಡಿ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನಂತೂ ಕರಿತಾನೇ ಇಲ್ಲ. ಅದಕ್ಕೆ ಕೊನೆ ಇದು ಈಗ ಧಾರವಾಡದಲ್ಲಿ ಪ್ರತಿಭಟನೆಗಳು ಅದ್ರ ಪಾಡಿಗೆ ಅದು ನಡೀತಾನೆ ಇದೆ. ಅವ್ರ ಪಾಡಿಗೆ ಅವರು ನೋಡ್ತಾನೆ ಇದ್ದಾರೆ.
ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಕ್ಕೆ ಹೋಗೋದಿಲ್ಲ. ಅದರ ಜೊತೆಗೆ ಇವಾಗಿರುವಂಥ ಒಂದು ಸೆಕೆಂಡ್ ಪಿ ಯುನ ಮುಗಿಸಿರುವಂಥ ಸ್ಟೂಡೆಂಟ್ಸ್ಗೂ ಕೂಡ ಈ ನೀಟ್ ಸ್ಕ್ಯಾಮ್ ಆಗಿರ್ಬೋದು, ಈ ಥರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಈ ಥರ ಆಗಿರೋದಿರ್ಬೋದು, ಅವ್ರ ಮನಸ್ಸಿಗೆ ಈಗಿಂದಲೇ ನೀವು ಕೆಟ್ಟ ಭಾವನೆಯನ್ನು ಉಂಟು ಮಾಡ್ತಾ ಇದ್ದೀರಿ. ಯಾರು? ಗೌರ್ಮೆಂಟ್ ಅವರು. ಮೊದಲು ನಿಮ್ಮದು ಕೆ ಸಿ ಟಿ ಅಂತ ಅಂದರೆ ಪ್ರತಿಯೊಂದು ಈಗ ನಮ್ಮ ದೇಶದಲ್ಲೇ ಒಂದು ಒಳ್ಳೆ ಹೆಸರನ್ನು ಇಟ್ಕೊಂಡಿದೆ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವಾಗ ಫೋನ್ ಮಾಡಿದ್ವಿ ಅಂತ ಹೇಳ್ಕೊಂಡು ಅನ್ನೆಸೆಸರಿ ಆನ್ಸರನ್ನು ಮಾಡೋದು. ಇವಾಗ ನೀವು ನೋಡ್ಬೋದು, ನೀವು ಯಾರಾದರೂ ಕೆ ಎದವ್ರಿಗೆ ಫೋನ್ ಮಾಡಿ ಇದ್ರ ಬಗ್ಗೆ ಕೇಳಿ, ಅವ್ರು ಹೇಳೋದೇನು ಅಂತಂದರೆ ನಮ್ಮನ್ನ ಕೇಳಬೇಡಿ, ಯೂನಿವರ್ಸಿಟಿ ಅವ್ರನ್ನ ಕೇಳಿ. ಯಾಕೆ ಕಂಡಕ್ಟ್ ಮಾಡ್ತಾ ಇರೋದು ಕೆ ಸಿ ಟಿ ಅವರಲ್ವಾ? ಈ ರೀತಿಯಾಗಿರುವಂಥ ಮಾಹಿತಿಗಳನ್ನು ಕೊಡೋದು ಮೊದಲು ಬಂದ್ ಮಾಡಿ. ಎಷ್ಟೋ ಸ್ಟೂಡೆಂಟ್ಸ್ ಇದನ್ನು ನಮ್ಮ ಹತ್ರ ಅದನ್ನೇ ಹೇಳ್ತಾ ಇದ್ದಾರೆ, ಸರ್ ಇನ್ಯಾರಿಗೆ ಹೇಳ್ಬೇಕು ಸರ್, ಕೆ ಎದವ್ರಿಗೆ ಹೇಳಿದ್ರೆ ಈ ಥರ ಹೇಳ್ತಾ ಇದ್ದಾರೆ, ಯಾಕೆ ನಿಮಗೆ ಅದು ರೆಸ್ಪಾನ್ಸಿಬಲ್ ಇಲ್ವಾ? ಅದು ನೀವು ಎಲ್ಲ ಗೊತ್ತಿರುವಂಥ ಜಾಸ್ತಿ ಹೈ ಲೆವೆಲ್ ಆಗಿರುವಂಥ ಆಫೀಸರ್ಸ್ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಆಗುತ್ತೆ, ಬಟ್ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ನಮ್ಮದು ಮೇನ್ ಕ್ವಶನ್ ಆಗೈತೆ. ಇದ್ರ ಬಗ್ಗೆ ಕರೆಕ್ಟಾಗಿರುವಂಥ ತನಿಖೆನ ಮಾಡಿ ಇದನ್ನು ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಈಕ್ವಲ್ ಆಗಿ ಯಾರಿಗೂ ಮೋಸ ಆಗದೇ ಇರೋ ರೀತಿಯಲ್ಲಿ ಎಕ್ಸಾಮನ್ನು ಹೇಗೆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅನ್ನೋಂಥದ್ದನ್ನು ನೀವು ಈಗಲೇ ಡಿಸೈಡ್ ಮಾಡಿ. ಆಲ್ರೆಡಿ ಲೇಟ್ ಆಗ್ತಾ ಇದೆ, ದಿನಗಳು ಹೋಗ್ತಾ ಇದೆ, ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಸೊ ಆದಷ್ಟು ಬೇಗ ಪ್ರತಿಯೊಂದು ಇವಾಗ ಏನು ಈ ಎಕ್ಸಾಮಲ್ಲಿ ಆಗಿರುವಂಥ ತೊಂದರೆಗೆ ಹಿರಿಯೂರು ಸ್ಟೂಡೆಂಟ್ಸ್ಗೆ ನೀವು ಏನು ದಾರಿಯನ್ನು ಮಾಡಿಕೊಡ್ತೀರಾ, ಅದೇ ರೀತಿ ಈ ಹಿರಿಯೂರು ಸ್ಟೂಡೆಂಟ್ಸ್ಗೆ ನಿಮ್ಮದು ಓಲ್ಡು ಅಂದರೆ ಮುಂಚೆ ಇರುವಂಥದ್ದು ಮಾರ್ಕ್ಸನ್ನು ಕೊಟ್ಟರೆ, ಬಾಕಿ ಎಕ್ಸಾಮ್ ಸೆಂಟರ್ ಇರುವಂಥ ಸ್ಟೂಡೆಂಟ್ಸ್ಗೆ ನೀವು ಯಾವ ದಾರಿಯನ್ನು ಮಾಡಿಕೊಡ್ತೀರಾ? ನೀವು ಕೇವಲ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ಸ್ ಅವರಿಗೆ ಮಾತ್ರ ಟಫ್ ಎಕ್ಸಾಮ್ ಮಾಡಿ ಇವಾಗ ಎಕ್ಸಾಮ್ ಅಂತ ಮಾಡಿಕೊಂಡು ಇಲ್ಲದೇ ಇರುವಂಥ ಕ್ವಶನ್ಸ್ಗಳನ್ನು ಕೇಳಿ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಬರದೇ ಇದ್ದಾಗ ಎಲ್ಲರದ್ದು ಕಮ್ಮಿ ಮಾರ್ಕ್ಸ್ ಆದಾಗ ಇದಕ್ಕೆ ನೀವೇನು ಅವ್ರಿಗೆ ಸೊಲ್ಯೂಷನ್ ಕೊಡ್ತೀರಾ ಅನ್ನೋಂಥದ್ದನ್ನು ನಿಮಗೇ ಕೇಳ್ತಾ ಇದ್ದೀವಿ. ಇವಾಗೆಲ್ಲ ಸ್ಟೂಡೆಂಟ್ಸ್ ಏನು ನೋಡ್ತಾ ಇದ್ದೀರಾ, ನೀವು ಕೂಡ ಇದ್ರ ಬಗ್ಗೆ ದನಿ ಎತ್ತಿ. ಏನಕ್ಕೆ ಅಂತ ನೀವು ಬೇರೆ ಸೆಂಟ್ರವ್ರು ಆಗಿದ್ದೀವಿ ಅಂತ ಅಂದ್ಕೊಂಡು ಇದಕ್ಕೆ ಸುಮ್ಮನೆ ಇರಬೇಡಿ. ಯಾಕೆಂದರೆ ಇವತ್ತು ಇವರನ್ನು ಸುಡ್ತಾ ಇರುವಂಥ ಬೆಂಕಿ ನಾಳೆ ನಿಮ್ಮನ್ನು ಕೂಡ ಸುಡುತ್ತೆ. ಸೊ ಅದಕ್ಕೆ ಇದಿಷ್ಟನ್ನು ಇವತ್ತು ವಿಡಿಯೋನ ಮಾಡಲೇಬೇಕು ಅಂತ ಹೇಳ್ಕೊಂಡು ಎಷ್ಟೇ ಕೆಲಸ ಇದ್ದರೂ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ಇವಾಗ ನೋಡಿದ್ದೀರಾ, ಯಾರ್ಯಾರು ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ಮತ್ತು ತುಂಬ ಜನ ಇದ್ರ ಬಗ್ಗೆ ಮಾಹಿತಿಯನ್ನು ಈ ರೀತಿ ಇದ್ರ ಬಗ್ಗೆ ವಾಯ್ಸ್ನ ರೈಸ್ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಯಾಕೆ ಅಂತ ಅಂದರೆ ಇದು ಒಬ್ಬರಿಂದ ಆಗಿರುವಂಥ ಕೆಲಸ ಅಲ್ಲ, ಇದು ಪ್ರತಿಯೊಬ್ಬರು ಕೂಡಿ ಈ ಏನು ಸಿಸ್ಟಮ್ ಈ ರೀತಿ ಆಗ್ತಾ ಇರೋಂಥ ಸಿಸ್ಟಮನ್ನು ಸರಿ ಮಾಡಬೇಕು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವಾಗ ನಮ್ಮದು ಈಗ ಎಕ್ಸಾಮ್ ಸ್ಕ್ಯಾಮ್ ಬಗ್ಗೆನೇ ಹೇಳಿ ನಮಗೆ ಸಾಕಾಗಿ ಹೋಗ್ತಾ ಇದೆ. ಮತ್ತು ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ತದೆ. ಯಾಕೆ ಅಂತಂದರೆ ಮುಂದೆ ಇನ್ನು ಯಾರ್ಯಾರು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀರಾ, ನೀವು ಇವಾಗ ನೋಡ್ತಾ ಇರೋದು ನೋಡಿದ್ರೆ ಏನು ಪರಿಸ್ಥಿತಿ ಆಗ್ಬೋದು ಮುಂದೆ ಅನ್ನೋಂಥದ್ದು ಈಗಲೇ ಚಿಂತೆ ಆಗ್ತಾಯಿದೆ. ಸೊ ಇವತ್ತು ಇದನ್ನು ನೋಡಿ ನಿಮ್ಗೆ ಏನು ಅನಿಸಿದೆ ಅನ್ನೋಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.